दिसाक सकाळी राती म्हणून 1000 बरी लोकांक रांदप करचे आमकां अवकाश आशिल्ले. उग्राणाचे रेस्पॉन्सिबिलिटी आमगेले आतां आयला. हांगा देवा राजी निमित्त कल्याणपूरचे व्हड पोजिशनार आसा ती पुरा ಫ್ಯಾಮಿಲಿची. ಕಷ್ಟ ದಿವಸ ಇಷ್ಟು, ಸುಖ ದಿವಸ ಅಷ್ಟು ಏನಂತೇಳಿ ಪರಮಾತ್ಮ ದೇವರಿಗೆ ಗೊತ್ತದು. ಅವರದೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ದೀಪೋತ್ಸವಕ್ಕೊಂದು ಅಂಬಡೆ ಮತ್ತು ಕಬ್ಬು ಹಾಕಿ ಒಂದು ಗಸಿ ಮಾಡ್ತಾರೆ. ಅದು ಎಲ್ಲಿಯೂ ಇಲ್ಲ, ಯಾರಿಂದೂ ಮಾಡ್ಲಿಕ್ಕೆ ಆಗುದಿಲ್ಲ ಆ ಟೈಪ್ ರುಚಿ. ಶ್ರೀನಿವಾಸ ವೆಂಕಟೇಶ ಗೋವಿಂದ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಾನು ಇವತ್ತು ಕಲ್ಯಾಣಪುರ ವೆಂಕಟರಮಣ ದೇವಸ್ಥಾನದ ವಠಾರದಲ್ಲಿದ್ದೇನೆ. ನಿಮಗೆ ಗೊತ್ತಿರುವ ಪ್ರಕಾರ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಸುಮಾರು 1.5 ವರ್ಷದಿಂದ ಈ ಜೀರ್ಣೋದ್ಧಾರದ ಕೆಲಸ ನಡೀತಾ ಇದೆ. ಈಗ ಸುಮಾರು 1 ವಾರದಿಂದ, ಅಂದ್ರೆ ಇವತ್ತು ಜೂನ್ 3, ನಾಳೆಗೆ ಇಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾರೆ ಶ್ರೀ ವೆಂಕಟರಮಣನನ್ನು. ಸಾವಿರಾರು ಮಂದಿ ಭಕ್ತರು ನೆರೆದಿದ್ದಾರೆ. ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಇಲ್ಲಿ ಕಲ್ಯಾಣಪುರದಲ್ಲಿ ಮೊಕ್ಕಾಂ ಹೂಟಿದ್ದಾರೆ. ನಾಳೆ ಅಂದ್ರೆ ಜೂನ್ 4, 2025ರಂದು ಬೆಳಿಗ್ಗೆ ಶ್ರೀ ವೆಂಕಟರಮಣ ದೇವರನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಂದೆ ಗುರು ಇರುವಾಗ ಮುಂದೆ ಗುರಿ ಇರುತ್ತದೆ. ಆಗ ಶಿಷ್ಯ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಅದಕ್ಕಾಗಿಯೇ ಈಗ ದಾರಿ ತೋರುವ ಗುರುವನ್ನು ನಾವು ಶ್ರೀ ಕಾಶಿ ಮಠಾಧೀಶರಾದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರಲ್ಲಿ ಕಾಣುತ್ತಿದ್ದೇವೆ. ಈಗ ಸ್ವಾಮಿಗಳ ಶುಭಾಶೀರ್ವಾದದಿಂದ ಕಲ್ಯಾಣಪುರ ಶ್ರೀ ವೆಂಕಟರಮಣ ದೇಗುಲ ನಿರ್ಮಾಣಗೊಂಡಿದೆ. ಈ ದಿನ ಶ್ರೀ ಸಂಯಮೇಂದ್ರ ಸ್ವಾಮಿಗಳ ಇಷ್ಟದೇವರ ಪೂಜೆ ನಡೆಯುತ್ತಿದೆ. ಅವರ ದಿವ್ಯ ಕರಕಮಲಗಳಿಂದ ಉದ್ಘಾಟನೆಗೊಂಡ ಈ ನೂತನ ಕಲಾಮಂದಿರದಲ್ಲಿ ಈ ಪೂಜೆ ನೆರವೇರುತ್ತಾ ಇದೆ. ಭಜಕರೆಲ್ಲರೂ ಸೇರಿ ಭಕ್ತಿಯಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನನಗೂ ಪೂಜೆ ನೋಡಲು ಸಿಕ್ಕಿದ್ದು ಮಹಾಭಾಗ್ಯ. ಗುರುವರ್ಯರ ದಿವ್ಯ ಹಸ್ತದಿಂದ ಪ್ರಸಾದ ಪಡೆಯುವುದು ಕೂಡ ಒಂದು ಪುಣ್ಯಭಾಗ್ಯ. ಶ್ರೀ ವೆಂಕಟರಮಣ ದೇವರ ನೂತನ ದೇಗುಲದಲ್ಲಿ ಪ್ರತಿಷ್ಠೆ ಹಾಗೂ ನೂತನ ಕಲಾಮಂದಿರದ ಕಾರ್ಯಕ್ರಮವು ದಿನಾಂಕ 25/5/2025ರಿಂದ ಪ್ರಾರಂಭಗೊಂಡು 4/6/2025ರವರೆಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉಪಹಾರ ಹಾಗೂ ಭೋಜನ ವ್ಯವಸ್ಥೆ ನಡೆದದ್ದು ಸಹ ಅಭೂತಪೂರ್ವ ದೃಶ್ಯ. ಅನ್ನದಾನಕ್ಕಿಂತ ದೊಡ್ಡ ದಾನವಿಲ್ಲ ಎನ್ನುತ್ತಾರೆ. ಹೊಟ್ಟೆ ತುಂಬಿದರೇನೇ ವ್ಯಕ್ತಿ ಕ್ರಿಯಾಶೀಲನಾಗಲು ಸಾಧ್ಯ. ಹಸಿದ ಹೊಟ್ಟೆಗೆ ತಂಪನ್ನೆರೆಯುವ ಕಾರ್ಯವನ್ನು ಮಾಡಿದ ಶ್ರೀ ಕೊಗ್ಗಣ್ಣಪೈ ಹಾಗೂ ಶ್ರೀ ಪ್ರಸಾದ್ ಮಲ್ಯ ಮತ್ತು ಅವರ ತಂಡದ ಸೇವೆ ಏನೂ ಕಮ್ಮಿ ಇಲ್ಲ. ಅನ್ನದಾತ ಸುಖೀಭವ ಎಂದು ಹರಸಿ ಹೋಗುವಂತೆ ಅವರು ಮನಸ್ಪೂರ್ವಕವಾಗಿ ಕಾರ್ಯವೆಸಗಿದ್ದಾರೆ.
ನಮಸ್ಕಾರ ಮಗೆಲ್ ನಾವು ಪ್ರಸಾದ್ ಮಲ್ಯಾಮುಡು ಹಂಗ ಕಲ್ಯಾಣಪುರ ವೆಂಕಟರಮಣ ದೇವಸ್ಥಾನಜ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಜತ್ತಸ್ ಪೈರಿ 25 ತಾರೀಕು ಸ್ಟಾರ್ಟ್ದಲ್ಲ ಪಾಯಿ ಪ್ರತಿಷ್ಠೆ ದಿವಸ ಎದ್ದೊಳವರೆ दिसाक सकाळी राती म्हणून 1000 बरी लोकांक रांदप करचे आमकां अवकाश आशिल्ले तशीच सकाळी 8 गंटे स्टार्ट जाल्यार फळाराचे दनपारा 2-2.5 गंटे ते आसता तदनंतर जेवणा कार्यक्रम तशी संजवाळ वापास 5 गंटे फळारा कार्यक्रम स्टार्ट जाल्यार 8-8:30 वरे आसता मागीर वापास जेवण तशी नित्य निरंतर चलताची पायी 4 दुकून 5000 लोकांक जेवणा व्यवस्था केला हांगा सकाळान मेळ घेवन तशी हे एक ವೆಂಕಟರಮಣ ದೇವಸ್ಥಾನ ಹಂಗ ಐಲ್ ಸಕಡ ಭಕ್ತ ಪಾಯಿ ಪೂರ ಜನ ಮಸ್ತ್ ಜನ ನೀವು ಹೇ ಸೇವೆಂತ ಭಾಗಿ ಜವಕಮ್ಮನು ನಿಮ್ಗೆ ಗೆತ್ತ ಸರ್ ನಮಸ್ಕಾರ. नमस्कार हांव विश्वनाथ बाळिगा कल्याणपूर आमगेले कुटुंब कल्याणपुराची देवालय सेवा करून आसाची सुमार वर्स देखून ह्या फाटी आमकां एक विशेष उग्राणाचे रेस्पॉन्सिबिलिटी आमगेले आतां आयला देवालय अनुग्रह वन्स अगेन. सो हे प्रोग्रामाक आमकां तुमकां सकाळी ಗೊತ್ತು आशिल्ल्या प्रकार कितले इंपॉर्टंट म्हळ्यार भक्तादिಗಳು मेन पुरा सकाळांनी तांगेले इश्ट प्रकार तांकां सेव जेवचे प्रकार तांकां कसन इश्ट आशिल्ले देवा दिवचे आशिल्ले प्रसाद की सामग्री की पुरा मठाक दिवचे आशिल्ले सामग्री की पुरा हाडून तांगेले प्रिती देवाक अर्पण करताची चंदायर दवरचे कार्यक्रम आमगेली जबाबदारी सामग्री टायमार दिवची की हाडची की नातील आयटम पुरो हाडोवची की चंदायर आमी पुरो पळयता आसाची. तुमी जेवकालेर एक फाटी शूट करून पळयात कशी दवरला म्हूण सांगून. आमगेर कल्याणपूर देवालय 550 वर्साची हिस्ट्री आसा. हांगा देवालयाचे निमित्त कल्याणपूरचे व्हड पोजिशनार आसा ती पुरा फॅमिलीची पदवीर आसा ती त्या निमित्त कल्याणपूर देवाक कसं उण्या पडना तशींची आनीक आमगेली 25 कोणाक वरेखाणीक स्टार्ट जालेली वरेखाणीक येता आसा तशींची आमकां वरेखाणीक जबाबदार दिलेली 4 जाणांक सतीश कामत सुरेश कामत आनी विश्वनाथ बाळिगा म्हगेलें नांव श्रीनिवास मल्ल्या म्हूण. तशी हांव दर्शना पात्रेल भावा पोतू 25 तारीख दोन आज पर्यंत वरेखाणिकेचे पुराजे मामा खंय कसन हाडका कसन दिवका कसन खंय दवरका कितले सामान हाडका त्या पुरो जबाबदारी पुरो हाडता आसा ती देवस्थानाचे कारणीक भयंकर आसा. कित्याक म्हळ्यार कल्याणपुरा नमूने मस्चन आसा तशींची कल्याणपूर देवालय दर्शन जेवो नातर विंगड जाल देवस्थाना कारणीक पळोवच्याक पुरा भक्तादी आनी ताका कूडकट्टी ताका संबंध पाविल्ली पुरा जनांना हाजी नंतर जाल तिकी येवन देवस्थान पळोवन देवालय प्रसाद घेवन कृतार्थ जावका म्हणून आमगेले ಕಳಕಳಿಯ ವಿನಂತಿ. ಕಲ್ಯಾಣಪುರ ಸುರೇಶ್ ಕಾಮತ್ ಅಂತೇಳಿ ಉಡುಪಿಯಲ್ಲಿ ಇರೋದು. ನಮ್ಮ ಊರು ಇದಾದ್ದರಿಂದ ನಾನು ಇಲ್ಲಿ ಬಂದು ಈ ಸೇವೆಗೆ ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ. 25ನೇ ತಾರೀಕಿಗೆ ಬಂದ ಹೊರೆಕಾಣಿಕೆ ವೀರಭದ್ರ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯು ಇಲ್ಲಿ ಬಂದು ತಲುಪಿದ ನಂತರ ಬಂದ ಸಾಮಗ್ರಿಗಳನ್ನು ತರಕಾರಿ ಅಕ್ಕಿ ಬೇಳೆ ಎಲ್ಲ ಥರದ್ದು ಎಣ್ಣೆ ಬೆಲ್ಲ ಉಪ್ಪಿನಕಾಯಿ ತುಪ್ಪ ಎಲ್ಲ ಬಂದದ್ದು ನಾವು ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟು ಒಂದರ ಮೇಲೆ ಒಂದಿಟ್ಟು ನಾವು ಅದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದೇವೆ ಎಷ್ಟು ಬಂದಿದೆ ಅಂಥೇಳಿ ನಾವೆಲ್ಲ ಬರೆದಿಟ್ಟಿದ್ದೇವೆ. ತದನಂತರ ಮರುದಿವಸದಿಂದ ಅದನ್ನು ನಾವು ಮಠಕ್ಕೆ ಕಳಿಸೋದು ದೇವಸ್ಥಾನದ ಅರ್ಚಕರಿಗೆ ಕಳಿಸೋದು ಮತ್ತು ಅಡುಗೆಯವರಿಗೆ ಕೊಡೋದು ಆ ಲೀಸ್ಟನ್ನು ತೆಗೆದು ನಮ್ಮಲ್ಲಿದ್ದ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಈಗ ನಾಳೆಗೆ ನಮ್ಮದು ಕೆಲಸ ಮುಕ್ತಾಯ ಆಗ್ತದೆ. ಆದರೆ ಉಳಿದ ಕೆಲಸವನ್ನು ನಾಡದು ನಾವು ಪುನಃ ಸ್ಟಾರ್ಟ್ ಮಾಡಿ ಒಂದು ದಿವಸದಲ್ಲಿ ಈ ಉಗ್ರಾಣವನ್ನು ಖಾಲಿ ಮಾಡಬೇಕಾಗುಂಟು. ಸೊ ಈಗ ಬಂದ ಬಾಳೆ ಎಲೆ ದಿವಸಕ್ಕೆ 1,500 ಬಾಳೆ ಎಲೆ ಬರ್ತದೆ. ನಾಳೆ 4,000 ಬಾಳೆ ಎಲೆ ಬರ್ತದೆ. ಎಲ್ಲ ತುಂಡು ಮಾಡಿ ಅಚ್ಚುಕಟ್ಟಾಗಿ ಇಟ್ಟಿದ್ದೇವೆ. ನಾನಿಲ್ಲಿ ಅಡುಗೆ ಮಾಡುವವರು ಅರಿಕಂಡಿಗೆಯಿಂದ ಬಂದು ಅಡುಗೆ ಮಾಡಿದವ ಸುಮಾರು 40-50 ವರ್ಷದಿಂದ ಬರ್ತಾ ಇದ್ದೇನೆ. ಇದು 2ನೇ ಬಾರಿ ಪ್ರತಿಷ್ಠೆ ಆಗೋದು. 33 ವರ್ಷ ಹಿಂದೆ ಆಗಿದೆ. ನಾನು 5:30-6 ಗಂಟೆಗೆ ಎದ್ದು ದೇವಸ್ಥಾನ ಹೋಗಿ
ಅಲ್ಲಿ ಪ್ರಸಾದ ತಂದು ಇಲ್ಲಿ ಹಾಕಿ ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಆದರೆ ನಮ್ಮ ಹೆಡ್ ಮಾಸ್ಟ್ರು ಈಗ ಒಬ್ಬರಿದ್ದಾರೆ, ಈಗ ಅಲ್ಲಿ ಕೇಳಿದ್ರಲ್ಲ ಅವರು. ಇದು ನಾವು ಅರಗಿಂಡಿಗೆಯಿಂದ ಬಂದು ಇಲ್ಲಿ ಇಷ್ಟುವರೆಗೆ ನಮ್ಮದು ಕೆಲಸ ಒಳ್ಳೆಯ ರೀತಿಯಿಂದ ದೇವರು ನಡೆಸಿದ್ದಾರೆ. ಈಗ ನಾಳೆ ಸಹ ಹಾಗೆ, ಇನ್ನು ಮುಂದೆ ಸಹ ಹಾಗೆ ದೇವರ ಸೇವೆ ಮಾಡುವ ಭಾಗ್ಯ ದೇವರು ಕೊಡಬೇಕು ನಮಗೆ. ಆದರೆ ಇಲ್ಲಿದು ಒಂದು ಮಹಿಮೆ ಬೇರೆ ನಮ್ಮನೆ ಕಾರ್ಣಿಕ. ಎಲ್ಲೆಲ್ಲಿರುವ ಬರ್ತಾರೆ, ದೂರ ಎಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅವರು ಎಲ್ಲೆಲ್ಲಿ ಇದ್ದಾರೆ, ಲಂಡನು, ಬೊಂಬೈ, ಅಮೇರಿಕಾ, ಎಲ್ಲದರಲ್ಲೂ ದೇವರು ಒಳ್ಳೇದು ಮಾಡಿದ್ದಾರೆ. ಯಾವುದಕ್ಕೊಂದು ಕಮ್ಮಿ ಅಂತೇಳಿ ಬರುವುದಿಲ್ಲ. ಹೆದರಿಕೆ ಇರೋದು ನಮಗೆ ಸಹಜ. ಸರಿ, ಮನುಷ್ಯ ತಿಳ್ಕೊಂಡ್ರೆ ದೇವರ ಕೆಲಸ ಅಂತ ಹೇಳಿದರೆ ಎಲ್ರಿಗೂ ಅದು ಭಾವನೆ ಬರಬೇಕಾದ್ರೆ ಅದೊಂದು ಅಂತರಂಗದಿಂದ ಬರಬೇಕು. ನಾವು ಅದು ಸಂಪಾದನೆ ಮಾಡೋದು ದೇವರು ನಮಗೂ ಕೊಡಬೇಕು. ನಾವು ಕೆಲಸ ಮಾಡಿ ಏನು ಸಂಪಾದನೆ ಮಾಡ್ತಾರೆ, ಏನೋ ಪ್ರಸಾದ ನಮ್ಗೆ ಕೊಡ್ತಾರೆ. ಅರುಣಾಷ್ಟಿನಿಯರು 1ನೇ ಮುಕ್ತೇಶ್ವರ ಅವ್ರ ಹತ್ರ ಹೇಳ್ತಾ ಇದ್ದೇವೆ, ನೀವು ಬರಲೇಬೇಕು, ಮಾಡಲೇಬೇಕು, ದೇವ್ರು ನಡೆಸ್ತಾರೆ ಅಂಥೇಳಿ. ಹಾಗೆ ನನಗೆ 1 ತಿಂಗಳು ಹಿಂದೆ ಹುಷಾರಿರಲಿಲ್ಲ, ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. 1 ಅಲ್ಲ 2 ಅಲ್ಲ 3 ಡಾಕ್ಟ್ರ್ ಹತ್ರ ಹೋಗಿ ಬರುವಾಗ ಏನು ಮಾಡಿ, ಏನು ಆಗೋದಿಲ್ಲ, ಇಲ್ಲಿವರೆಗೆ ಗಡ್ಡ ಬಿಟ್ಟಿದ್ದೇನೆ ನಾನು. ಅಲ್ಲಿ ಗಡ್ಡ ತೆಗಿಬೇಕಂದ್ರು ನಾವು ಮುಕ್ತೇಶ್ವರ ಹತ್ರ ಕೇಳಿದೆ ಫೋನ್ ಮಾಡಿ, ಏನು ಮಾಡೋದು ಈಗ, ನನ್ನಿಂದ ಆಗೋದು ಕಷ್ಟ ಉಂಟು. ನಮಗೂ ಅವರಿಗೂ ಒಂದು ಭಾವನೆ ಅಂತ ಹೇಳಿದರೆ 50 ವರ್ಷದಿಂದ ಉಂಟು. ಏನೇ ತೊಂದರೆ ಬಂದರೂ, ಎಂಥದೇ ಕಷ್ಟ ಬಂದರೂ ನಾನಿದ್ದೇನೆ ಅಂಥ ಒಂದು ವ್ಯಕ್ತಿ. ಸಮಾಧಾನ, ಎಷ್ಟು ಬೈತಾರೆ, ಏನು ಮಾತಾಡ್ತಾರೆ, ಎಲ್ಲರೂ ಮಾತಾಡೋವ್ರೆ, ಆದರೂ ಅವರು ಸಮಾಧಾನ ಕೊಡಿ. ಯಾಕೆ? ಅವರಿಗೆ ದೇವರು ಒಳ್ಳೇದು ಮಾಡಿದ್ದಾರೆ. ಅವರ ಹಿರಿಯರೆಂಥದ ಬಾಕಿ ಇದ್ದಿದ್ದು ಅವರು ಮಾಡಿದ್ದಾರೆ. ಅದು ಎಲ್ಲ ತುಂಬ ಕಷ್ಟ ಬಂದಿದೆ. ನಾನು 15 ರೂಪಾಯಿ ಸಂಬಳದ ಪ್ರಶ್ನೆ ನಾನು ಹೇಳೋದಿಲ್ಲ, ಆಗಿದ್ದು ಕಷ್ಟ. ಅದೇ 1ನೇ ಮುಕ್ತೇಶ್ವರ ಇಟ್ಲು ಬಾಳ್ಗರ್ ಅಂತ ಹೇಳಿದ್ರು. ಅವರು ಇಲ್ಲಿಂದ ಮನೆ ಬರುವಾಗ ಯಾರ ಮಕ್ಕಳು ಯಾರು ಇದ್ರು ನೋಡಿ, ಬಾಳ್ಗಮ್ಮ ಬಂದರು ಅಂಥೇಳಿ ಆಚೆ ಹೋಗ್ತಿದ್ರು. ಅಷ್ಟು ಒಂದು ಬೆಲೆ. ಅವ್ರ ಹತ್ರ ಹೇಳಿದೆ, ನನಗೆ ಸಂಬಳ ಕಮ್ಮಿ ಆಗ್ತದೆ, ಬಸ್ಸಿಗೆಲ್ಲ ಜಾಸ್ತಿ ಆಗಿದೆ ಈಗ ಅಂಥೇಳಿ. ಈಗ ನೋಡು ಎಂಡೋಮೆಂಟ್ ಇದು ನಾನು 10 ರೂಪಾಯಿ ಖರ್ಚು ಮಾಡ್ಕೊಂಡು ಬಸ್ಸಲ್ಲಿ ನಾನು ಹೋಗೋದು. ನಿಮಗೆ ದೇವ್ರು ಒಳ್ಳೇದು ಮಾಡ್ತಾರೆ, ಹೋಗಿ. ಇಲ್ಲಿ ಎಣ್ಣೆಗೆ ಬತ್ತಿಗೆ ಮಾತ್ರ ಸರಿಯಾಗಿದೆ, ದೇವ್ರು ಒಳ್ಳೇದು ಮಾಡಿದ್ರೆ ಹೋಗಂದ್ರೆ ಅವರ ಮಾತಿಗೊಂದು ಬೆಲೆ ಉಂಟು. ನಾನು ಏನು ಕೇಳುವಾಗಿಲ್ಲ. ಕಷ್ಟದ ವಿಷಯ ಇಷ್ಟು, ಸುಖದ ವಿಷಯ ಅಷ್ಟು, ಏನಂತೇಳಿ ಪರಮಾತ್ಮ ದೇವರಿಗೆ ಗೊತ್ತದು. ನನ್ನ ಹೆಸರು ಸತೀಶ್ ಕಾಮತ್, ನನ್ನ ಅಣ್ಣ ಸುರೇಶ್ ಕಾಮತ್. ನಾವು ಕಲ್ಯಾಣಪುರದವರೇ. ಅವಳಿ ಜವಳಿಗಳು, ಅಣ್ಣ ತಮ್ಮ ಅವಳಿ ಜವಳಿಗಳು. ನಮಗೆ ಬುದ್ಧಿ ಬರೋದ್ರಿಂದ ನಾವು ತಂದೆ ತಾಯಿಯವರೊಟ್ಟಿಗೆ ನಮ್ಮ ಕಲ್ಯಾಣಪುರ ಬರ್ತಾ ಇದ್ದೇವೆ. ನಮ್ಮ ವರ್ಷಕ್ಕೆ ನಮ್ಮದು ಓಕಳಿ ಸೇವೆ ಇರ್ತದೆ, ಸಮಾರಾಧನೆ ಅಂತೇಳಿ. ಅದೇ ಹೌದು, ಅವಭೃತ ಸ್ನಾನ. ಅಲ್ಲಿ ನಮ್ಮದು ಬ್ರಾಹ್ಮಣ ಸಂತರ್ಪಣೆ ಇತ್ತು. ಆವಾಗ ನಾನು ಸಣ್ಣದಿರುವಾಗ ಹೇಗೆ ಊಟ ಮಾಡಿದ್ದೇನೆ ಅದೇ ರುಚಿ ಇವತ್ತಿಗೂ ಉಂಟು. ಈ ಕೊಗ್ಗನ್ ಪೈಗಳಿಂದ ಇವತ್ತಿಗೂ ಹಾಗೆ ಉಂಟು ಅವರದ್ದು ರುಚಿ, ಅಡಿಗೆ ರುಚಿ. ಅವರದೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ದೀಪೋತ್ಸವಕ್ಕೊಂದು ಅಂಬಡೆ ಮತ್ತು ಕಬ್ಬು ಹಾಕಿ ಒಂದು ಗಸಿ ಮಾಡ್ತಾರೆ. ಅದು ಎಲ್ಲಿಯೂ ಇಲ್ಲ, ಯಾರಿಂದೂ ಮಾಡ್ಲಿಕ್ಕೆ ಆಗುದಿಲ್ಲ ಆ ಟೈಪ್ ರುಚಿ. ತಿಳಿ ಸಾರು, ಸಾರು ಕೂಡ ಅಷ್ಟೇ. ಅಷ್ಟೊಂದು ರುಚಿಯಾದ ಅಡಿಗೆ ಮಾಡುವವರು. ಆದ್ರೂ ಅವರು ಈ ವರ್ಷ ಹೇಳ್ತಾ ಇದ್ದಾರೆ, ನಂದು ಈ ವರ್ಷ ಲಾಸ್ಟ್, ನಾನು ಸತ್ತ ತ್ಯಾಗ ಮಾಡ್ತೀನಿ ಅಂತ. ಹಾಗೆ ಆಗಬಾರ್ದು, ಇನ್ನೂ ಅವರೊಂದು 10 ವರ್ಷ ಈ ದೇವರ ಸೇವೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೇನೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಶ್ರೀನಿವಾಸ ವೆಂಕಟೇಶ ಗೋವಿಂದ, ಸುವರ್ಣ ತಟಿವಾಸ ಶ್ರೀನಿವಾಸ ವೆಂಕಟೇಶ ಗೋವಿಂದ, ಕಲ್ಯಾಣಪುರ ನಿವಾಸ ಶ್ರೀನಿವಾಸ ವೆಂಕಟೇಶ ಗೋವಿಂದ. ಸೊ ವೀಕ್ಷಕರೇ, ಊಟ ಆಗಿ ಇವತ್ತಿನ ಈ ಲಾಗ್ ಶೂಟ್ ಅನ್ನು ಮುಗಿಸಿ ನಾನು ಹೊರಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕಲ್ಯಾಣಪುರ. ಇಲ್ಲಿ ಈಗ ಜೂನ್ 3ರಂದು ನಾನು ಲಾಗ್ ಶೂಟ್ ಅನ್ನು ಮಾಡಿದ್ದು. ಜೂನ್ 4, 2025 ಅಂದರೆ ನಾಳೆ ಇಲ್ಲಿ ಪ್ರತಿಷ್ಠಾಪನೆ ಎಲ್ಲ, ಪೂಜೆ, ಮಹಾನ್ನ ಸಂತರ್ಪಣೆ ಎಲ್ಲ ಇದೆ. ಆದರೆ ಇದು ಆದಮೇಲೆ ಭಕ್ತಾದಿಗಳು ಇಲ್ಲಿ ಬರಬೇಕು. ಈ ಕ್ಷೇತ್ರ ಶ್ರೀ ವೆಂಕಟರಮಣ ದೇವರು ಎಲ್ಲ ಭಕ್ತಾದಿಗಳನ್ನು ಬೀಸಿ ಕರೆಯುತ್ತಾರೆ ಅಂತ ಹೇಳ್ತೇನೆ. ಹಾಗೆ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತಿದ್ದೇನೆ, ಇಲ್ಲಿ ಬಂದು ಶ್ರೀ ವೆಂಕಟರಮಣ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಧನ್ಯವಾದಗಳು.